ನೋಡಿ ನಮ್ಮ ಕ್ವಾಲಿಟಿ ನೋಡಿ ನಮಗೆ ಜನಗಳು ಬರ್ತಾರೆ ಬಿಟ್ಟರೆ ನಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ಏನು ಬರೋಲ್ಲ. ತುಂಬ ಚೆನ್ನಾಗಿದೆ ಸರ್, ಎಲ್ಲರೂ ಚೆನ್ನಾಗಿ ಯೂಸ್ ಮಾಡ್ಬೋದು. ಒಳ್ಳೆ ಮೆಟೀರಿಯಲ್ಸ್ ಇದೆ, ಯೂಸ್ ಮಾಡಿ. ಜನಕ್ಲೆಗ್ ಸೂರ್ಯ ಪ್ರಕಾಶ ಫ್ರೀಲಿ ಅವೈಲೇಬಲ್ ಉಂಟು. ಅವೇನು ನಮ್ಮ ಯುಟಿಲೈಸ್ ಮಾಡ್ತದ್ದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಕೊಡೋದು ನಮ್ಮ ಗೌರ್ಮೆಂಟ್ ಪ್ರೋತ್ಸಾಹ ಮಲ್ತೊಂದುಂಡು. ಅದಕ್ಕೋಸ್ಕರ ಅಕ್ಕಲೊಂದು ಸಬ್ಸಿಡಿ ಪ್ರೊವೈಡ್ ಮಾಡಿದ್ದಾರೆ. ಅವು MNRE ಆರ್ಗನೈಸೇಷನ್ ಅಂಡರ್ ದ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಕ್ಕಲ್ಲಿ 78,000 ಫಾರ್ 3 kW ಸಿಸ್ಟಮ್ ಸಬ್ಸಿಡಿ ಕೊರಂದಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಸೂಪರ್ ಸೊ ಸಿನಿಮಾ ನೋಡಿದಂಥ ಎಲ್ರಿಗೂ, ನಮ್ಮನ್ನು ಗೆಲ್ಲಿಸಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳುತ್ತಾ ನಾನೊಂದೆರಡು ಮಾತುಗಳನ್ನು ಇಲ್ಲಿ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ನಾನು ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಇಲ್ಲಿಯ ಕ್ಯಾಂಪಸ್ಗೆ ಬಂದಿದ್ದೇನೆ. ಇಲ್ಲೇ ಇವತ್ತು ಸೆಪ್ಟೆಂಬರ್ 26 ಹಾಗೂ ಸೆಪ್ಟೆಂಬರ್ 27ರಂದು ಮೈಸೂರು ವಿಭಾಗ ಮಟ್ಟದ 14 ಹಾಗೂ 17ರ ವಯೋಮಾನದ ಬಾಲಕರ ಹಾಗೂ ಬಾಲಕಿಯರ ಕಬಡ್ಡಿ ಪಂದ್ಯಾಟ ನಡೀಲಿಕ್ಕಿದೆ. ಬಹಳ ಉತ್ತಮವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ದ್ವಾರವನ್ನು ನೋಡ್ಬೋದು. ಇತ್ತೀಚೆಗೆ ನಿಧನರಾಗಿರುವಂತಹ ಶಿಕ್ಷಕರು ಪ್ರದೀಪ್ ಪಾಕಿಲ ಅವರ ಸ್ಮರಣಾರ್ಥವಾಗಿ ದ್ವಾರವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇಷ್ಟು ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಮಳೆ ಬಂದು ಸ್ವಲ್ಪ ಜನರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಎಲ್ಲ ಕೆಸರುಮಯವಾಗಿದೆ. ಈಗಾಗಲೇ ಪಂದ್ಯಾಟ ಆರಂಭಗೊಂಡಿದೆ. ಒಂದು ಅಂಕಣದಲ್ಲಿ ಬಾಲಕಿಯರ ವಿಭಾಗದ ಪಂದ್ಯಾಟ, ಹಾಗೆ ಇನ್ನೊಂದು ಅಂಕಣದಲ್ಲಿ ಬಾಲಕರ ವಿಭಾಗದ ಪಂದ್ಯಾಟ ಆರಂಭಗೊಂಡಿದೆ. ಏನಿದ್ರೂ ಕೂಡ ಈ ಒಂದು ಪಂದ್ಯಾಟಕ್ಕೆ ಯಾವ ರೀತಿಯ ಅಡಚಣೆಯಾಗಿಲ್ಲ ಮಳೆಯಿಂದಾಗಿ. ಇವತ್ತು ಕೇವಲ ಪಂದ್ಯಾಟ ಮಾತ್ರ ಅಲ್ಲ, ಜೊತೆಗೆ ಪ್ರಶಸ್ತಿಯನ್ನು ಪಡೆದಂಥ ಶಿಕ್ಷಕರಿಗೆ ಸನ್ಮಾನ ಕೂಡ ಇದೆ. ಜೊತೆಗೆ ವಿಜ್ಞಾನ ಮೇಳ, ಆಹಾರ ಮೇಳ ಹಾಗೂ ಕೃಷಿ ಮೇಳ ಕೂಡ ನಡೀತಾ ಇದೆ. ಮಳೆ ಬರದಿರ್ತಿದ್ರೆ ಸಾಕಷ್ಟು ಜನರು ಇಲ್ಲಿ ಆಹಾರ ಮೇಳಗಳಲ್ಲಿ ಕಾಣ್ಬೋದಿತ್ತು. ಆದರೆ ಮಳೆ ಬಂದು ಜನರು ಸ್ವಲ್ಪ ಮಂಕಾಗಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಿದ್ದರೆ ಈ ಒಂದು ಕ್ಯಾಂಪಸ್ನಲ್ಲಿರುವಂಥ ಬೇರೆ ಬೇರೆ ರೀತಿಯ ಮೇಳಗಳನ್ನು ನಾವು ನೋಡೋಣ. ಇದು ವೈಬ್ರೇಷನ್ ಆಗ್ತದೆ. ವೈಬ್ರೇಷನ್ ಆಗುವಾಗ ಇದು ಅದರ ಹೀಗೆ ಹೋಗಿ ರಿಬೋರ್ಡ್ ಆಗ್ತದೆ. ಆಗ ಇದು ವೇವ್ ಕ್ರಿಯೇಟ್ ಆಗ್ತದೆ. ಅದರ ಮೂಗು ಇದು ಪೀರಿಯಾಡಿಕ್ ಟೇಬಲ್. ಇದು ನ್ಯೂಕ್ಲಿಯಸ್. ಇದು ಚಿಕ್ಕ ಕಣ ಇರ್ತದೆ, ಅದರ ಹಾಗೆ ನ್ಯೂಕ್ಲಿಯಸ್. ಅದರ ಸುತ್ತ ಇದು ಇದು ಎಲೆಕ್ಟ್ರಾನ್ ತಿರ್ತಿದ್ರೆ ಅದು ಆರ್ಬಿಟಲ್. ಆದರೆ ಇದು ಹೈಡ್ರೋಲಿಕ್ ವೇಗಿಂಗ್ ಮಿಷಿನ್ ಅಂತ. ಸೊ ಫ್ಲೂಯಿಡ್ ಪ್ರೆಷರ್ ಯೂಸ್ ಮಾಡಿ ವೆಯ್ಟ್ ಎಷ್ಟು ಉಂಟು ಅಂತ ನಾವು ಮೆಷರ್ ಮಾಡ್ತೇವೆ. ಸೊ ಸಮ್ ವೆಯ್ಟನ್ನು ಅಲ್ಲಿ ಇಡ್ತೇನೆ. ಸೊ ಅಲ್ಲಿ ರೀಡಿಂಗ್ ಕೊಡ್ತದೆ. ಈ ವೆಯ್ಟ್ ಇಟ್ಟದ್ದು ಗ್ರಾವಿಟೇಷನ್ ಫೋರ್ಸ್ ಅಪ್ಲೈ ಮಾಡ್ತದೆ. ಗ್ರಾವಿಟೇಷನ್ ಫೋರ್ಸ್ ಇಲ್ಲಿ ಫ್ಲೂಯಿಡ್ಸಲ್ಲಿ ಪ್ರೆಷರ್ ಆಗಿ ಕನ್ವರ್ಟ್ ಆಗ್ತದೆ. ಆ ಪ್ರೆಷರಿಂದ ಇಲ್ಲಿ ವಾಟರ್ ರೈಸ್ ಆಗ್ತದೆ. ಇದರೊಳಗೆ ಎಂತ ಉಂಟು? ನೀರೇ. ಇಲ್ಲಿವರೆಗೆ ನೀರು. ಇದು ವಾಲಿಬಾಲ್ ಮೆಂಬ್ರೇನ್. ಇದು LVM-3 M4 ಚಂದ್ರಯಾನ್ ಲಾಂಚ್ ವೆಹಿಕಲ್. ಸೊ ಜಸ್ಟ್ ಅ ರೆಪ್ಲಿಕ್ ಆಫ್ ದಟ್ ವೆಹಿಕಲ್. ನಿಮ್ಮ ಹೆಸರು? ಪ್ರಣಾಮ್ ಮಿತ್ರ. ಪ್ರಣಾಮ್. ಯಾವುದು ಇದೆ? ರಾಮಕುಂಜನ? ರಾಮಕುಂಜ. ನಾವೀಗ ಒಂದು ಬಿಲ್ಡಿಂಗಿನ ಹೈಟ್ ನೋಡಬೇಕಾದ್ರೆ ಟೇಪ್ ಇಟ್ಕೊಂಡು ಅಳತೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಡಿವೈಸ್ ಹೈಟ್ ಇದೆ.
ಇದು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಇಂದ ಯೂಸ್ ಮಾಡಿ ಥಿಯರಿ ಯೂಸ್ ಮಾಡಿ ಮಾಡಿದ ಮಾಡೆಲ್. ಇಲ್ಲಿಂದ ನಮಗೆ ಇಲ್ಲಿ ಅಲ್ಟ್ರಾಸೌಂಡ್ ಸೆನ್ಸರ್ ಇದೆ, ಇದು ಡಿಟೆಕ್ಟ್ ಮಾಡಿ ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸನ್ನು ಫೈಂಡ್ ಮಾಡ್ತದೆ. ಅದೇ ರೀತಿ ಇಲ್ಲಿ ಇದು ಆ್ಯಂಗಲ್ 45ಗೆ ಲೇಸರನ್ನು ಫಿಟ್ ಮಾಡಿದ್ವಿ. ಆ ಲೇಸರ್ ಇಲ್ಲಿಗೆ ಪಾಯಿಂಟ್ ಆಗ್ತದಲ್ಲ, ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಸೇಮ್, ಅದು tan 45 = ಹೈಪೋಟೆನಸ್. ಆ ಥಿಯರನ್ನು ಯೂಸ್ ಮಾಡಿ RFID లాక్ సిస్టమ్ ఓపెన్ అవ్వదు. ఇప్పుడు ఓపెన్ అవ్వదు. ಏನಕ್ಕೆ ಯೂಸ್ ಆಗುತ್ತೆ ಇದು? ಇದು ಹೋಟೆಲ್ ಹಾಂ ಲಾಡ್ಜ್ ಎಲ್ಲ ಹಾಂ ಸ್ಮಾರ್ಟ್ ಸ್ಮಾರ್ಟ್ ಓಕೆ ಸ್ಮಾರ್ಟ್ ಇದು ಡಿಸ್ಟೆನ್ಸ್ ಮೆಜರ್ ಚಿಕನ್ ಇದು ಎಷ್ಟು ಇದು ಎಷ್ಟು ದೂರದಲ್ಲಿ ಕ್ಲೋತ್ಸ್ ಹ್ಯಾಂಗಿಂಗ್ ಸಿಸ್ಟಮ್. ಯಾವುದು? ಕ್ಲೋತ್ಸ್ ಹ್ಯಾಂಗಿಂಗ್ ಸಿಸ್ಟಮ್. ಇದು ಮಳೆ ಬಂದಾಗೆಲ್ಲ ನಾವು ಹೊರಗಡೆ ಬಟ್ಟೆ ಹಾಕಿದ್ರೆ ಮಳೆ ಬಂದಾಗ ಇದರಿಂದ ಒದ್ದೆ ಆಗ್ತದೆ, ಅದಕ್ಕೋಸ್ಕರ ಇದರಿಂದ ಈಗ ಮಳೆ ಬಂದಾಗ ಆದರೆ ಬಿಸಿಲು ಬಂದು ಇದು ಒಣಗೋದು. ಇದು ಆಟೋಮೆಟಿಕ್ ಇರಿಗೇಷನ್ ಸಿಸ್ಟಮ್. ಇದು ನಾವು ಬೇಸಿಗೆ ಕಾಲದಲ್ಲಿ ಮಣ್ಣು ತೋಟದಲ್ಲಿ
ಮಣ್ಣು ಎಲ್ಲ ಒಣಗ್ತದೆ. ಅವಾಗ ನೀವು ಒಂದು ದಿವಸ ಎಲ್ಲಿಗಾದರೂ ಹೋಗಿದ್ರೆ ಮಣ್ಣು ಒಣಗಿರ್ತದಲ್ಲ, ಆವಾಗ ಆಟೋಮೆಟಿಕ್ ಆಗಿ ನೀರು ಬೀಳಬೇಕು. ಒಣಗಿದ್ರೆ ಆಟೋಮೆಟಿಕ್ ಆಗಿ ಬೀಳಬೇಕು. ಅದಕ್ಕೆ ಇದು ಇರೋದು ಡ್ರೈ ಆಗಿದೆ ಆಟೋಮೆಟಿಕ್ ಆಗಿ ನೀರು ಬೀಳ್ತದೆ. ಅನಂತರ ನೀರು ಬಿದ್ದಾದ್ಮೇಲೆ ಮಣ್ಣು ಇದಾಗ್ತದೆ, ತಂಪಾಗ್ತದೆ, ಒದ್ದೆ ಆಗ್ತದೆ. ಅನಂತರ ಅದು ನೀರು ಬೀಳ್ತದೆ ನನ್ನಷ್ಟೇ. ಸರ್ ನಮ್ಮ ಸಫರ್ಕೋಟ್ ಅಂತ 46 ಇಯರ್ ಬ್ಯಾಕ್ ಕಂಪನಿ. ನಮ್ಮದು ಡೆಕೋರೇಟಿವ್ ಪೇಂಟ್ ಆಗಿರ್ಬೋದು, ವಾಲ್ ಪುಟ್ಟಿ ಆಗಿರ್ಬೋದು, ಪ್ರೈಮರು, ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಪ್ರೈಮರ್ ಇದೆ ನಮ್ಮದು. ಅದೇ ರೀತಿ ಈಸಿ ವಾಶ್ ಅಂತ ಬರುತ್ತೆ ಇಂಟೀರಿಯರು. ಅದೇ ರೀತಿ ಎಕ್ಸ್ಟೀರಿಯರ್ ಬಂದುಬಿಟ್ಟು ನಮಗೆ ಎಕ್ಸ್ಟ್ರೀಮ್ ಅಂತ ಬರುತ್ತೆ 8 ಇಯರ್ಸ್ ವಾರಂಟಿ. ನಮಗೆ ರೈನ್ ಶೀಲ್ಡ್ ಅಂತ ಬರುತ್ತೆ. ನಮಗೆ ಕೋಸ್ಟಲ್ ಬೆಲ್ಟ್ ಆಗಿದ್ದರಿಂದ ರೈನ್ ಶೀಲ್ಡು ತುಂಬ ಒಳ್ಳೇದು ಬರುತ್ತೆ ಮತ್ತು ಕ್ವಾಲಿಟಿ ಸಹ ಚೆನ್ನಾಗಿದೆ. ಈವನ್ ನಮ್ಮದು ಕಂಪನಿಯಿಂದ ಸೂಪರ್ವಿಷನಲ್ಲಿ ವರ್ಕ್ ಮಾಡಿಸಿಕೊಡ್ತೇವೆ. ಈಗ ಲೇಬರ್ ನಿಮ್ಮ ಹತ್ರ ಇದ್ದರೂ ಓಕೆ, ಇಲ್ಲಿಂದ ಕಂಪನಿ ಲೇಬರ್ಸ್ ಬಂದುಬಿಟ್ಟು ಸೂಪರ್ವಿಷನ್ ನಾವು ಕೆಲಸ ಮಾಡಿಸಿಕೊಡ್ತೇವೆ. ಬೆಸ್ಟ್ ಕ್ವಾಲಿಟಿ ಹಾಗೂ ಬೇರೆ ಕಂಪನಿಗಳಿಗಿಂತ 15-20% ರೇಟ್ ಕಮ್ಮಿ ಇರುತ್ತೆ. ಮತ್ತು ನಾವು ಪ್ರಾಜೆಕ್ಟ್ ಆದಮೇಲೆ ವ್ಯಾರಂಟಿ ಇಶ್ಯೂಸ್ ಮಾಡಿಕೊಡ್ತೇವೆ. ಎಷ್ಟು ಬೇಕು ಆ್ಯಸ್ ಇಟ್ ಇಸ್ ಬೇರೆ ಕಂಪ್ನಿಗೆ 4 ಇಯರ್ಸು, 6 ಇಯರ್ಸು, 8 ಇಯರ್ಸು, ಹಾಗೆ 12 ಇಯರ್ಸು ಹಾಗೇನಿದೆ. ನಮ್ಮದು ಅದೇ ರೀತಿ ಸಹ ಕ್ವಾಲಿಟೀಸ್ ಅದೇ ರೀತಿ ವೇರಿಯೇಷನ್ ಇದೆ. ಸೊ ಇದೊಂದು ಡ್ಯಾಮ್ ಪ್ರೂಫ್ 10 ಇಯರ್ಸ್ ವ್ಯಾರಂಟಿ ಬರುತ್ತೆ. ಡ್ಯಾಮ್ ಪ್ರೂಫ್ ಅಂತ ವಾಟರ್ ಸ್ಲ್ಯಾಬ್ ಲೀಕೇಜ್ ಇದೆ, ಸ್ಲ್ಯಾಬ್ ಏನಾದರೂ ಫಂಗಸ್ ಏನೋ ಬರ್ತಾ ಇದೆ, ಇದನ್ನು 3 ಅಪ್ಲಿಕೇಶನ್ ಮಾಡಿದ್ರೆ 10 ಇಯರ್ಸ್ ವ್ಯಾರಂಟಿ ಕಂಪ್ನಿಯಿಂದ ಇಶ್ಯೂಸ್ ಮಾಡಿಕೊಡ್ತೇವೆ ಸರ್. ಆಲ್ ಡೆಕೋರೇಟಿವ್ ಮೆಬಲ್ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ A to Z ಇದೆ ಸರ್. ಥ್ಯಾಂಕ್ ಯು. ಕೊಟ್ಟಿದ್ದಾರೆ. ಇಂಡಿಯನ್ ಗ್ರೀನ್ ಕೌನ್ಸಿಲ್ ಇಕೋ ಫ್ರೆಂಡ್ಲಿ ಪೇಂಟ್ಸ್, ಆಲ್ ಪೇಂಟ್ಸು ಇಕೋ ಫ್ರೆಂಡ್ಲಿ ಪೇಂಟ್ಸು, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಒಳಗಡೆಗೆ ಇಲ್ಲಿ ಯಾವ್ದಾದ್ರು ಏಜ್ಡ್ ಆದವರು ಯಾರು ಮನೇಲಿದ್ದರೆ ಅವ್ರಿಗೆ ಸ್ಮೆಲ್ ಏನಾದರೂ ಮಧುಮೇಹ, ತಲೆನೋವಿದ್ದು, ಹೆಡ್ ಪೇನ್ ಎಲ್ಲ ಪ್ರಾಬ್ಲಮ್ ಇದೆ, ಈ ಗ್ಯಾಲಕ್ಸಿ ಏನಾದರೂ ಪ್ರಾಡಕ್ಟ್ಸ್ ಇದೆ ಸರ್. ಅದರಲ್ಲಿ ನಿಮಗೆ ಯಾವುದೇ ರೀತಿಯ ಸ್ಮೆಲ್ ಆಗಿರ್ಬೋದು, ಮತ್ತು ಅವರಿಗೆ ತಲೆನೋವು ಬರೋದು ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಸ್ಮೆಲ್ಲಿಂದ ಅವಾಯ್ಡ್ ಆಗುತ್ತೆ ಸರ್. ತುಂಬ ಚೆನ್ನಾಗಿದೆ ಎಲ್ಲ ಮೆಟಲು. ಕಂಪ್ನಿಗೆ ನೋಡಿ ಈಗ IGBC ಸರ್ಟಿಫಿಕೇಟ್ಸ್ ಬಂದಿದೆ ಸರ್. ಎಲ್ಲ ಈಗ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ಗೆ IGBC ಇಂಡಿಯನ್ ಗ್ರೀನ್ ವರ್ಲ್ಡ್ ಕೌನ್ಸಿಲ್ ಅಂತ ಇದು IGBC ಸರ್ಟಿಫಿಕೇಟ್ ಬಂದಿದೆ ಸರ್. ತುಂಬ ಚೆನ್ನಾಗಿದೆ ಮೆಟೀರಿಯಲ್ಸ್ ಎಲ್ಲ. ಈಕ್ವಲೆಂಟ್ ನಮಗೆ ಈಗ ಬ್ರ್ಯಾಂಡು ಈಗ ಇಡೀ ಪೇಂಟ್ ವರ್ಲ್ಡಲ್ಲಿ ಏಷ್ಯನ್ ಒಂದು ಬ್ರ್ಯಾಂಡ್ ಅಂತ, ಬಟ್ ಎಲ್ಲ ಕ್ವಾಲಿಟಿಗಳು ಚೆನ್ನಾಗಿದೆ. ಅದಕ್ಕೆ ಈಕ್ವಲೆಂಟಿಗೆ ನಮ್ಮ ಹತ್ರ ಎಲ್ಲ ಪ್ರಾಡಕ್ಟ್ ಇದೆ ಸರ್. ಇಂಟೀರಿಯರ್, ಎಕ್ಸ್ಟೀರಿಯರು, ವಾಟರ್ ಪ್ರೂಫ್, ಸೆಕ್ಯೂರಿಟಿಯು, ಸ್ಪ್ರೇ ಪೇಂಟ್ಸು, ಮತ್ತು ಈ ಟೈಲ್ ಗಾರ್ಡು, ಮತ್ತು ಹಂಚಿಗೆ ಹೊಡಲಿಕ್ಕೆ, ಮತ್ತು ಫ್ಲೋರಿಗೆ ಎಲ್ಲ ಪ್ರಾಡಕ್ಟ್, ಮತ್ತು ಕವರೇಜ್ ಆಗಿರ್ಬೋದು. ಮತ್ತು ಈ ಕಸ್ಟಮರ್ ತೊಗೊಂಡ್ರೆ, ಒಬ್ಬ ಕಸ್ಟಮರ್ ಒಂದು ಸರಿ ತೊಗೊಂಡ್ರೆ ನಮಗೆ ಪರ್ಮನೆಂಟ್ ಅವರೇ ಕಸ್ಟಮರ್ ಆಗ್ತಾರೆ. ಒಂದು ಸರಿ ನಮ್ಮ ಮನೆಗೆ ಅವ್ರ ಮನೆಗೆ ನಮ್ಮದು ಪೇಂಟ್ ಯೂಸ್ ಮಾಡಿದರೆ ಕಂಟಿನ್ಯೂ ಆಗಿ ನಮ್ಮದೇ ಪೇಂಟ್ ಅವ್ರು ಕೇಳ್ಕೊಬರ್ತಾರೆ. ಯಾಕಂದರೆ ನಾವು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ. ಅವೇರ್ನೆಸ್ ತುಂಬ ಚೆನ್ನಾಗಿದೆ. ಮತ್ತು ಪೇಂಟರ್ ಕೂಡ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದರೆ ಅವರಿಗೂ ತುಂಬ ಬೆನಿಫಿಟ್ಸ್ ಇದೆ. ಈಗ ಡೀಲರ್ಸ್ ಆಗಿರ್ಬೋದು, ಅವರು ನಮ್ಮ ವರ್ಷಕ್ಕೆ ಇಂತಿಷ್ಟು ಬಿಸ್ನೆಸ್ ಮಾಡಿದರೆ ಅವರಿಗೂ ಒಳ್ಳೆಯ ಒಂದು ಕಂಪನಿಯಿಂದ ಬೆನಿಫಿಟ್ಸ್ ಇದೆ. ತುಂಬ ಪ್ಯಾಕೇಜಸ್ ಎಲ್ಲ ಇದೆ ಅವರಿಗೆ ಕಂಪನಿಯಿಂದ. ತುಂಬ ಚೆನ್ನಾಗಿದೆ ಸರ್ ಮೆಟೀರಿಯಲ್, ಎಲ್ಲ ಯೂಸ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ. ನಮ್ದು ಏನಿದ್ರು ನಾವು ಕಂಪನಿಯಿಂದ ಯಾವ ರೀಸನ್ಗೋಸ್ಕರ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನಾವು ಅಡ್ವರ್ಟೈಸ್ಮೆಂಟ್ ದುಡ್ಡನ್ನು ನಾವು ಈಗ ಅದೇ ಒಂದು ರೇಟನ್ನು ಕನ್ಸೆಷನ್ ಮಾಡಿ ಒಂದು ಜನಗಳಿಗೆ ಕೊಟ್ಟರೆ ಕ್ವಾಲಿಟಿ ನೋಡಿ ನಮಗೆ ಜನಗಳು ಬರ್ತಾರೆ ಬಿಟ್ಟರೆ ನಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ಏನು ಬರೋಲ್ಲ. ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಚೆನ್ನಾಗಿ ಯೂಸ್ ಮಾಡ್ಬೋದು. ಒಳ್ಳೆ ಮೆಟೀರಿಯಲ್ಸ್ ಇದೆ, ಯೂಸ್ ಮಾಡಿ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇತ್ತೆ ಜನಕ್ಲೆಗ್ ಸೂರ್ಯ ಪ್ರಕಾಶ ಫ್ರೀಲಿ ಅವೈಲೇಬಲ್ ಉಂಟು. ಅವೇನು ನಮ್ಮ ಯೂಟಿಲೈಸ್ ಮಾಡ್ತದ್ದು, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಕೊಡೋದು ನಮ್ಮ ಗೌರ್ಮೆಂಟ್ ಪ್ರೋತ್ಸಾಹ ಮಾಡ್ತಂದುಂಟು.
ಅದಕ್ಕೋಸ್ಕರ ಅಕ್ಕಲೊಂದು ಸಬ್ಸಿಡಿ ಪ್ರೊವೈಡ್ ಮಾಡಿದ್ದಾರೆ. ಅವು MNRE ಆರ್ಗನೈಸೇಷನ್ ಅಂಡರ್ ದ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಕ್ಕಲ್ಲಿ 78,000 ಫಾರ್ 3 kW ಸಿಸ್ಟಮ್ ಸಬ್ಸಿಡಿ ಕೊರಂದಿದ್ದಾರೆ. ಸೊ ಮಾತೆಲ್ಲ ಅವೇನು ಅವೈಲ್ ಮಲ್ಪೊಲಿ ಏರ್ನ ರೆಸಿಡೆನ್ಷಿಯಲ್ ರೂಫ್ ಉಂಟು ಇತ್ತೆ ರೂಫ್ ಇಜ್ಜಿಡಲ್ಲ ಸೈಡ್ ಇಡಲ್ಲ ಮಲ್ಪೊಲಿ ಅಂಚ ಅಕ್ಕಲ್ಲ ಅಡಿಷನ್ ಮಲ್ದಾರೆ ಐಕ್. ಸೊ ಅಂಚ ಮಾತೆಲ್ಲ ಅವೇನು ಅವೈಲ್ ಮಲ್ಪೋಡು ಐಟ್ ಇರೆಗ್ ಅಪ್ಲೈ ಮಲ್ತಿನೇಡ್ ಬಕ್ಕ ಇರ್ ಆಥರೈಸ್ಡ್ ಡೀಲರ್ ಇನ್ಸ್ಟಾಲ್ ಮಲ್ಪಾದ 3 kW ಸಿಸ್ಟಮ್ ಇದನ್ನ ಐಟ್ ಜಾಸ್ತಿ ಇಲ್ಲ ಮಲ್ತಂಡಲ್ಲ ಇರೆಗ್ 78,000 ಮುಟ್ಟ ಇರೆಗ್ ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಬರೋ ಉಂಡೈತೆ ಅವೇನು ನಿಖಲೈನ್ ಒಂದು ಮಂತು ಅಂದ್ ಅವು ಪೂರ ಎಂಕಲ್ ಮಲ್ಪ ಎಂಕಲ್ ಖಾಲಿ ಅಂದು 12 ಬಕ್ಕ ಓಕೆ ಮಂಡ್ಯಾರು ಓಕೆ ಮಂಡ್ಯಾರು ಅಂದು 12 ಬಕ್ಕ ಅಡ್ವಾನ್ಸ್ ಅಮೌಂಟ್ ಕೊರ್ನೇಡ್ ಬಕ್ಕ ಎಂಕಲ್ ಪ್ರೊಸೀಜರ್ ಸ್ಟಾರ್ಟ್ ಮಲ್ಪ ಇಟ್ಟು ಕೆಲವು ಅಕಲ್ನ ಪೋರ್ಟಲ್ ಅಪ್ಲಿಕೇಶನ್ ಪಾರ್ಟರ್ ಉಂಟು. ಸೊ ಇರ್ನ ಪೂರ ಡಾಕ್ಯುಮೆಂಟ್ಸ್ ಕೊಡಪ್ಪಣ ಈಗ ಲೈಕ್ ಯುವರ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅಕೌಂಟ್ ನಂಬರ್ ವಾ ಅಕೌಂಟ್ ಬತ್ತು 78,000 ಬೂರೋಡು ಆ ಅಕೌಂಟ್ ಕೊರೋಡು ಅಕೌಂಟ್ ನಂಬರ್ ಕೊರೋಡು ಬಕ್ಕ ಆಯ್ತಾ ಒಟ್ಟಿಗೆ ಮೆಸ್ಕಾಮುಡ್ಲ ಅಪ್ಲಿಕೇಶನ್ ಮಲ್ಪಡಪ್ಪ. ಸೊ ಅವು ಪೂರ ಅಪ್ಲಿಕೇಶನ್ ಪ್ರಾಸೆಸ್ ಎಂಟೈರ್ ಪ್ರಾಸೆಸ್ ವಿಲ್ ಬಿ ಮ್ಯಾನೇಜ್ ಬೈ ಅಸ್ ಎಂಕಲೇ ಮ್ಯಾನೇಜ್ ಮಾಡ್ತಾರೆ. ಎಂಟೈರ್ ಒಂಜಿ ಮಿನಿಮಮ್ ಎತ್ತು 1 kW ಸ್ಟಾರ್ಟ್ಅಪ್ ಇರಗ ಎಂಚ ಸ್ಯಾಂಕ್ಷನ್ ಲೋಡ್ ಮೆಸ್ಕಾಮ್ದ ಸ್ಯಾಂಕ್ಷನ್ ಲೋಡ್ ಎಂಚ ಉಂಟು ಆ ಲೆಕ್ಕ ಪ್ರಕಾರ ಇತ್ತೆ ಇರ್ನ ಇಲ್ಲಾಗ 1 kW ಸ್ಯಾಂಕ್ಷನ್ ಲೋಡ್ ಇತ್ತನ 1 kW ಸಿಸ್ಟಮ್ ಪಾಡೋಲಿ 2 kW ಉಂಟು 3 kW ಉಂಟು ಕ್ಯಾನ್ ಗೋ ಆಲ್ ದ ವೇ ಅಪ್ ಟು ಏತ್ಲ ಬನ್ನ ಈಗ ಲಿಮಿಟ್ ಇಜ್ಜಿ 20 kW ಬನ್ನ ಇಲ್ಲಾಡು ನಾರ್ಮಲಿ ರೆಸಿಡೆನ್ಷಿಯಲ್ ಒಂದು 5 kW 10 kW ಮುಟ್ಟ ಹೋಗ್ಬೋದು. ಸ್ಟಾರ್ಟಿಂಗ್ ನಮ್ಮನೆ ಇನ್ವೆಸ್ಟ್ಮೆಂಟ್ ಕೊಡೋದು ಅಂದ್ ಸ್ಟಾರ್ಟಿಂಗ್ ಇನಿಷಿಯಲಿ ನಿಖಲ್ ಇನ್ವೆಸ್ಟ್ ಮಾಡ್ಕೊಂಡು ಏತ್ ಸಿಸ್ಟಮ್ದ ಕಾಸ್ಟ್ ಉಂಟು ಅವು ಕೊರೋದು ಪಕ್ಕ ಇನ್ಸ್ಟಾಲ್ ಐನ್ ಇಡ್ಬೇಕು ಕಮಿಷನ್ ಐನ್ ಇಡ್ಬೇಕ ಮೆಸ್ಕಾಮ್ ಸರ್ಟಿಫೈ ಮಲ್ಪಡು ಎಸ್ ಇಟ್ ಇಸ್ ಕಮಿಷನ್ ಅಂದ್ರೆ ನಾ ಕಮಿಷನ್ ಆತನ ಅವು ಎಂಕಲ್ ಸರ್ಟಿಫಿಕೇಟ್ ಅಕಲ್ನ ಸೈಟೆಡ್ ಅಪ್ಲೋಡ್ ಮಲ್ಪ MNRE ಸೈಟೆಡ್ ಅಪ್ಲೋಡ್ ಮಾಡಿ ಐಡ್ಬೇಕ ಇರ್ನ ಅಕೌಂಟ್ ಡೈರೆಕ್ಟ್ಲಿ ಗೌರ್ಮೆಂಟ್ ಫುಲ್ ಅಮೌಂಟ್ ಹಾಫ್ ಅಮೌಂಟ್ ಫುಲ್ ಅಮೌಂಟ್ 78,000 3 kW ಸಿಸ್ಟಮ್ ಪಾಡ್ನ 78,000 ಇರ್ನ ಅಕೌಂಟಿಗೆ ಬತ್ತು ಬೂರು ಅವು ಒಂಜಿ ರಫ್ಲಿ 1 ಮಂತ್ ಏತಂದಿರಲ್ಲ ಆಫ್ಟರ್ ಕಮಿಷನಿಂಗ್ 1 ಮಂತ್ ಬರ್ಕೊಂಡು ಇತ್ತೆ ಇನ್ಸ್ಟಾಲ್ ಮಂತಿ ಬುಕ್ಕ ಏನ ರಿಪೇರ್ ಬರ್ತಂಡ ಅವು ಎಂಕಲ್ ಎದುವ ಪೂರ ಎಂಕಲ್ 1 year ಕಂಪ್ಲೀಟ್ ಎಂಕಲ್ ಸರ್ವಿಸ್ ಪೂರ ಕೊರ್ಪ ಸಿಸ್ಟಮ್ದ ವಾರಂಟಿ ಒಪ್ಪುಣು ನಾವು 5 years ಮಟ್ಟ ಸಿಸ್ಟಮ್ ವಾರಂಟಿ ಒಪ್ಪನ ಎಂಟೈರ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಲೈತೆ ನಾವು ಪ್ಯಾನಲ್ದ ವಾರಂಟಿ ರೇಂಜಸ್ ಫ್ರಮ್ 25 to 30 years ಅನ್ನ ಜನ್ರೇಷನ್ ವಾರಂಟಿ ಬಂದ್ರೆ ಈತನ ಪರ್ಫಾರ್ಮೆನ್ಸ್ ವಾರಂಟಿ ಈತ ಪರ್ಫಾರ್ಮೆನ್ಸ್ ಉಪ್ಪುಣಂದು ಅವು ವಾರಂಟಿ ಅವು ಕಂಪನಿ ಬರ್ಕೊಂಡು ಕಂಪನಿ ಲೈಕ್ ಮಹೇಂದ್ರ ಟಾಟಾ ಆರ್ ಅವು ಅಕಲೆ ಕಂಪನಿನೇ ಕೊರ್ಪೇರು ಆ್ಯಂಡ್ ಅಕಲ್ ಆನರ್ ಮಾಡ್ತಾರೆ ಎಲ್ಲ 30 ವರ್ಷದ ದುಂಬು ಪ್ಯಾನಲ್ ಹಾಳಂಡ ಅಕಲ್ ಫ್ರೀ ಆಫ್ ಕಾಸ್ಟ್ ರಿಪ್ಲೇಸ್ ಮಾಡಿ ಕೊಡ್ತಾರೆ. ಓಕೆ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಕ್ಲೋಸ್ ಆಗಿದೆ ಆದರೂ ಕೂಡ 4 ಗಂಟೆಯವರೆಗೆ ಭೋಜನದ ವ್ಯವಸ್ಥೆ ಇದೆ. ಸೆಲ್ಫ್ ಸರ್ವಿಸ್ ಮೂಲಕ ತಾವು ಹೋಗಿ ಬಡಿಸಿಕೊಂಡು ಊಟ ಮಾಡಬಹುದು. ಬಡಿಸುವ ವ್ಯವಸ್ಥೆಯನ್ನು 3:30ಕ್ಕೆ ನಾವು ಸ್ಥಗಿತಗೊಳಿಸಿದ್ದೇವೆ. 4 ಗಂಟೆಯವರೆಗೆ ಊಟದ ವ್ಯವಸ್ಥೆ ಇದೆ, ಆದರೆ ಸೆಲ್ಫ್ ಸರ್ವಿಸ್ ಇದೆ. ಭೋಜನವನ್ನು ಸ್ವೀಕರಿಸುವವರು 4 ಗಂಟೆಯ ಒಳಗಡೆ ಭೋಜನವನ್ನು ಸ್ವೀಕರಿಸಬಹುದು. ಕೊಡಗಿನಿಂದ ಶಾನ್ ಶೈನ್ ಆಗಬಲ್ಲದೆ ವಿಶ್ರಾಂತಿಯ ಕೋರಿಕೆ 3:1 SRK ಟೀಮ್ನ ಎಲ್ಲ ಸದಸ್ಯರು ನಿಮ್ಮ ಮಾಲಕರನ್ನು ಭೇಟಿಯಾಗಬೇಕು. ತಕ್ಷಣಕ್ಕೆ SRK ಟೀಮ್ನ ಎಲ್ಲ ಸದಸ್ಯರು ಇಲ್ಲಿ ಬ್ಯಾಕ್ ಸ್ಟೇಜಲ್ಲಿ ಕೇಶವ್ ಸರ್ ಕಾಯ್ತಾ ಇದ್ದಾರೆ. SRK ಟೀಮಿನ ಎಲ್ಲ ಸದಸ್ಯರು ತಕ್ಷಣ ಬರಬೇಕು. ಖಂಡಿತವಾಗಿಯೂ ನಾನು ಹೇಳಲು ಈ ಮಳೆಯ ನಡುವೆ ಒಂದು ಹನಿ ನೀರು ಮಳೆದ ನೀರಿನ ರೀತಿಯಲ್ಲಿ ಸುವ್ಯವಸ್ಥಿತ ರೀತಿಯಲ್ಲಿ ಜಲಪಾನದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳನ್ನು ಒಂದು ಮಳೆಯ ವಿಭಾಗ ಮಟ್ಟದ ಕಬಡ್ಡಿಗೆ ಆಯೋಜನೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ರಾಮಕುಂಜೇಶ್ವರದ ಆಯೋಜನಾ ಶೈಲಿಯ ಬಗ್ಗೆ ವರ್ಣಿಸಲು ಪದಗಳಿಲ್ಲ.
ಅನೇಕ ದಿನಗಳ ಶ್ರಮ ಪರಿಶ್ರಮ ಯೋಚನೆ ಅದನ್ನೆಲ್ಲರ ಹಿಂದೆ ದುಡಿದಿರತಕ್ಕಂಥ ಅನೇಕ ಹಸ್ತಗಳು ಇವರೆಲ್ಲರ ಅಪರೂಪವಾದಂಥ ಸಮಾನ ಮನಸ್ಕರ ಮೂಲಕ ಈ ಪಂದ್ಯಾವಳಿಯ ಆಯೋಜನೆ ಹಾಗಾಗಿ ಇಷ್ಟೊಂದು ಅಚ್ಚುಕಟ್ಟಾಗಿ ಆಗಿದೆ ಅಂತ ಖಂಡಿತವಾಗಿಯೂ ಆ ಒಂದರಿಂದ ನಾವು ಹೇಳ್ತಾ ಇದ್ದೇವೆ 30 ಲಕ್ಷಕ್ಕಿಂತಲೂ ಅಧಿಕ ಖರ್ಚುಳ್ಳಂತ ಒಂದು ಬೃಹತ್ ಕಾರ್ಯಕ್ರಮ. ಅದು ಊರವರ ಸಂಪೂರ್ಣ ಬೆಂಬಲದಿಂದ ಸಾಗಿ ಬರ್ತಾ ಅಂತ ಹೇಳಿದ್ರೆ ಅದು ವಿದ್ಯಾ ಅಭಿಮಾನಿಗಳ ಅಂಡರ್ 17 ಬಾಯ್ಸ್ ನೆಕ್ಸ್ಟ್ ಮ್ಯಾಚ್ ಚಾಮರಾಜನಗರ ವರ್ಸಸ್ ಚಿಕ್ಕಮಗಳೂರು. ಅಂಡರ್ 14 ಗರ್ಲ್ಸ್ ಕೊಡಗು ವರ್ಸಸ್ ದಕ್ಷಿಣ ಕನ್ನಡ. ಈ 4 ತಂಡಗಳಿಗೆ ಇದು ಪ್ರಥಮ ಕರೆ. ಚಾಮರಾಜನಗರ ವರ್ಸಸ್ ಚಿಕ್ಕಮಗಳೂರು ಅಂಡರ್ 17 ಬಾಯ್ಸ್, ಕೊಡಗು ವರ್ಸಸ್ ದಕ್ಷಿಣ ಕನ್ನಡ ಅಂಡರ್ 14 ಗರ್ಲ್ಸ್. Now the condition of this match under 14 boys, 1 more point for Pandya, 7-9, right? 9-7 in favor of Kodagu. ಅಂತರ ಆ ಲಕ್ಷದ ಬೇರಾಡ್ದು ಬಂದು ಸೂಪರ್ ಸಿನಿಮಾಡು ಅಶೋಕಿ ಅಂಚಿಂದ ಆತ್ಮಲ್ಲ ಸಮಸ್ಯೆಗೆ ಹೋಗಿ ಅಂಚದು ಪಿರ ಪಿರ ಲಕ್ಷದ ಪನೊಡಿಸಿ ಸೂಪರ್ ಸೋ ಪಂಡ ಯಾವುದು ಮುಲ್ಪೆತ್ತಿನಕ್ಲು ಮಾತೆಲ್ಲ ಸಿನಿಮಾ ತೂತಾರ ಬಂದ್ಯಾನು ನಂಬುವೆ ಮಾತೆಲ್ಲ ತೂತಾರ ಸಿನಿಮಾ ಎಲ್ಲರೂ ನೋಡಿದಿರಲ್ಲ ಸಿನಿಮಾ ಸೂಪರ್ ಸೋ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಬಡ್ಡಿ ತೂನಾಗೆ ಎಪ್ಪಲ್ಲ ಡಿಸ್ಟರ್ಬ್ ಅಂತಾರೆ ಬಲ್ಲಿ ಯಾನಂಜನೆ ಕಬಡ್ಡಿ ಒಬ್ಬ ಇಂಜ ಗೇಮ್ ತೂಂದು ಪುನಗ ಹಿಂಗೆ ಒಲ್ಲ ಪಾತ್ರ ಡಿಸ್ಟರ್ಬ್ ಆಯ್ರ ಬಲ್ಲಿ ಯಾನ ಮ್ಯಾಚ್ ತಗೊಂಡು ಪುನಗ ಆಯ್ತ ಕಮಿಟ್ರಿ ಕೇರ್ನೇ ಬಾರಿ ಪೊರ್ಲು ಆಯ್ತನ ಟೇರಡ ಪಾತ್ರ ಅಂತಾನೆ ಅದು ಮ್ಯಾಚ್ ಒಂದಿತ್ತು ನ್ಯಾಪಣ ಅಂತ ಏನು ಮಾರೆ ಕರ್ಮ ಬೋರ್ಡ್ ಮಾರೆ ಅವರ ಅಂಚ ಒಂದುಕೊಂಡು ಅಕ್ಲು ಪಾತ್ರೆಲ್ಲೇ ಬಂದಿರ ಅದಕ್ಕೋಸ್ಕರ ಪಾತ್ರ ಅಂದಲ್ಲ ಹಿಂಗೆ ಕೇರಳ ದಯಮಲ್ತ ನೆರವಲ್ಲಿ ಖುಷಿ ಆಗೊಂಡು ಇನಿ ಈ ವೇದಿಕೆಗೆ ಬರ್ರೆ ಕಾರಣ ಸೂಪರ್ ಸೋ ಸಿನಿಮಾ ಇದಕ್ಕೆ ಕಾರಣ ಏನು ಮುಂಜಾತ ಜನಕುಲ್ಲೇರು ಒಂಜಿ ಬಡ ಕಲಾವಿದೆ ಪಂಡ ಶಾರದಾಸ್ ಪಂಪನೊಂಜಿ ನಾಟಕ ತಂಡಿಡ್ದು ಬಂದು ರಾಮಗಂಜ ಉಳ್ಳರು ಹನ್ನೆರಡು ಬಂದು ಎಂಕ್ಲೆಗೆ ರಾಮಗುಂಜ ಬಂಡ ಎಂಕ್ಲನ್ನೇ ಕೊಡಲು ಊರಿತ್ತಿಲಕ ಆತು ಮೋಕೆ ಎಂಕ್ಲೆಗೆ ಪಾರ್ದು ಒಂಜಾತ್ ಜನಕ ಪಂತರ ಅಕ್ಲಿಗೆ ಮುಲ್ತುರ್ದಿನ ಇಂಜಿ ಬಾರಿ ಮಲ್ಲ ಒಂಜಿ ನಮಸ್ಕಾರ ಪಣೊಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಂಗಳೊಂದು ಎಲ್ಲೇ ಸಿನಿಮಾನ ಈ ರೀತಿಗೆ ಗೆಂದೈನಕ್ಕೆ ಬಕದಾಲ ಪಾತ್ರಜ್ಜಿ ಕಬಡ್ಡಿ ಮ್ಯಾಚ್ ತೂಲೆ ಎಂಜಾಯ್ ಮನ್ಪ್ಲೆ ಮಾತಾಡಲ ಸಪೋರ್ಟ್ ಮನ್ಪ್ಲೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಸೂಪರ್ ಸೋ ಸಿನಿಮಾ ನೋಡಿದಂಥ ಎಲ್ರಿಗೂ, ನಮ್ಮನ್ನು ಗೆಲ್ಲಿಸಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳುತ್ತಾ ನಾನೊಂದೆರಡು ಮಾತುಗಳನ್ನು ಇಲ್ಲಿ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.